ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಗ್ರಹಂ ಸ್ಟೇನ್ಸ್ ಎಂಬುವವರು ಆಸ್ಟ್ರೇಲಿಯಾ ದೇಶಕ್ಕೆ ಸೇರಿದಂತಹ ವ್ಯಕ್ತಿ. ಅವರು ಭಾರತ ದೇಶಕ್ಕೆ ಬಂದು ಸುಮಾರು 30 ವರ್ಷಗಳ ಕಾಲ ಒಡಿಸ್ಸಾದಲ್ಲಿ ಕುಷ್ಠ ರೋಗಿಗಳ ಸೇವೆಯನ್ನು ಮಾಡುತ್ತಿದ್ದರು ಹಾಗೂ ತಮ್ಮ ಸರಳ ಜೀವನದ ಮೂಲಕ ಪ್ರಭು ಯೇಸು ಕ್ರಿಸ್ತರನ್ನು ಸಾರುತ್ತಿದ್ದರು. ಆದರೆ ಪ್ರಿಯರೇ, 1999ರಲ್ಲಿ ಈ ಗ್ರಹಂ ಸ್ಟೇನ್ಸ್ ಹಾಗೂ ತನ್ನ 2 ಮಕ್ಕಳನ್ನು ಬೆಂಕಿಯಲ್ಲಿ ಸುಡಲಾಯಿತು. ಆದರೆ ಪ್ರಿಯರೇ, ಆತನ ಹೆಂಡತಿ ಆಕೆ ನೀಡಿದಂತಹ ಸಂದೇಶ ನಮ್ಮ ಮನ ಮುಟ್ಟಬೇಕು. ಏಕೆಂದರೆ ಆಕೆ ಹೇಳುತ್ತಾಳೆ, ನಾನು ಭಾರತಕ್ಕೆ ಒಂದೇ ಒಂದು ಸಂದೇಶವನ್ನು ನೀಡಲು ಇಚ್ಛಿಸುತ್ತೇನೆ. ಅದೇನೆಂದರೆ, ನನ್ನ ಗಂಡ ಹಾಗೂ ಮಕ್ಕಳನ್ನು ಕೊಂದವರನ್ನು ನಾನು ನನ್ನ ಪೂರ್ಣ ಮನಸ್ಸಿನಿಂದ ಕ್ಷಮಿಸುತ್ತೇನೆ ಎಂದು. ಪ್ರಿಯರೇ, ಈಕೆಗೆ ತನ್ನ ಗಂಡ ಹಾಗೂ ಮಕ್ಕಳನ್ನು ಕೊಂದವರನ್ನು, ಚಿತ್ರಹಿಂಸೆ ನೀಡಿದವರನ್ನು ಕ್ಷಮಿಸಲು ಯಾವ ಶಕ್ತಿ ಪ್ರೇರೇಪಿಸಿತು ಎಂದು ಕೇಳಿದರೆ, ಇಂದಿನ ಶುಭ ಸಂದೇಶ ನಮಗೆ ಉತ್ತರ ನೀಡುತ್ತದೆ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಯಾರು ನನ್ನ ಮಾತುಗಳನ್ನು ಆಲಿಸಿ ಅದರಂತೆ ನಡೆಯುತ್ತಾರೋ, ಅದರಂತೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಾರೋ ಅಂಥವರನ್ನು ಒಂದು ಬಂಡೆಯ ಮೇಲೆ ಕಟ್ಟಿದಂತಹ ಮನೆಗೆ ಹೋಲಿಸುತ್ತಾರೆ. ಎಷ್ಟೇ ಪ್ರವಾಹಗಳು ಬಂದರು, ಬಿರುಗಾಳಿ ಬಂದರು, ಸುಂಟರ ಗಾಳಿ ಬಂದು ಬಡಿದರೂ ಆ ಮನೆ ಅಲುಗಾಡುವುದಿಲ್ಲ. ಬದಲಾಗಿ ಯಾವ ಒಂದು ವ್ಯಕ್ತಿಯು ತನ್ನ ಜೀವನವನ್ನು ತನ್ನ ಸ್ವಂತ ಆಲೋಚನೆಗಳಿಂದ ತನ್ನ ಸ್ವಂತ ಶಕ್ತಿಯಿಂದ ಕಟ್ಟಿಕೊಳ್ಳುತ್ತಾನೋ ಅಂಥವನನ್ನು ಆ ಒಂದು ಮರಳಿನ ಮೇಲೆ ಕಟ್ಟಿದಂತಹ ಮನೆಗೆ ಹೋಲಿಸಲಾಗುತ್ತದೆ. ಒಂದು ಸಣ್ಣ ಪುಟ್ಟ ಸುಂಟರ ಗಾಳಿ, ಬಿರುಗಾಳಿ ಬಂದರೆ ಸಾಕು, ಅದು ಬಿದ್ದು ಬಿಡುತ್ತದೆ. ಪ್ರಿಯರೇ, ಈಕೆಯ ಜೀವನದಲ್ಲಿ ಅತ್ಯಂತ ಕಷ್ಟಕರವಾದಂತಹ ಒಂದು ಸನ್ನಿವೇಶ ಎದುರಾದರೂ ಆಕೆ ಅಂಜಲಿಲ್ಲ, ತನ್ನ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಬದಲಾಗಿ ಪ್ರಭುವಿನಂತೆ ಆಕೆ ಕ್ಷಮಿಸಿದಳು. ಪ್ರಿಯರೇ, ನಮ್ಮ ಜೀವನದಲ್ಲೂ ಸಹ ಒಂದಲ್ಲ ಒಂದು ದಿನ ಆ ರೀತಿಯಾದಂತಹ ಬಿರುಗಾಳಿಗಳು, ಸುಂಟರ ಗಾಳಿಗಳು ಬಂದೇ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆಯೇ ಅಥವಾ ನಾವು ಸಹ ಸ್ಥಿರವಾಗಿ ನಿಲ್ಲುತ್ತೇವೆ? ಒಂದು ವೇಳೆ ನಾವು ಪ್ರಭು ಯೇಸು ಕ್ರಿಸ್ತರ ಮಾತಿನಂತೆ ಆ ಒಂದು ವಾಕ್ಯದಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡರೆ, ನಮ್ಮ ವಿಶ್ವಾಸವನ್ನು ಕಟ್ಟಿಕೊಂಡರೆ, ನಮ್ಮ ಬದುಕನ್ನು ರೂಪಿಸಿಕೊಂಡರೆ, ಅದೆಷ್ಟೇ ಕಷ್ಟಗಳು ನಮ್ಮ ಬಾಗಿಲನ್ನು ಬಡಿದರು, ನಮ್ಮ ಮನೆಯನ್ನು ಬಡಿದರೂ ನಾವು ಅಲುಗಾಡುವುದಿಲ್ಲ. ಈ ಒಂದು ವಿಶ್ವಾಸಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.